ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡಿಸೈನ್ಗೆ ನೋಡಿ, ಇದು 10.075 mm ಕ್ರೋಶ ತಗೊಂಡಿದ್ದೀನಿ. ಆಮೇಲೆ ಸ್ಯಾರಿದು ಬಾಡಿ ಕಲರ್ ಇದೆ ಅಲ್ವಾ, ಬಾಡಿ ಕಲರ್ದು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಮತ್ತು ಪುನಃ ಅದು ಒಂದು ಸಿಂಗಲ್ ಎಳೆನೇ ಡಿಸೈನ ನಾವು ಹಾಕೋದ್ರಿಂದ, ಸಿಂಗಲ್ ಕಲರಲ್ಲೇ ಹಾಕೋದ್ರಿಂದ ನಾವು ಇದು ಪಲ್ಲು ಕಲರ್ದು ಥ್ರೆಡ್ನ ತೊಗೊಂಡಿಲ್ಲ. ಮೊದಲು ಸ್ಟಾರ್ಟಿಂಗಿಗೆ ನೋಡಿ, ಅಲ್ಲಿ ಲಾಕ್ ಮಾಡಿದ್ದೀವಲ್ವ, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಅದರದ್ದು ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಲ ನಾಟ್ ಮಾಡ್ಕೊಳ್ಳಿ. ನೋಡಿ, ಹೇಗೆ ನಾಟ್ ಅಂತನಾದರೂ ಹೇಳ್ಬೋದು, ಇಲ್ಲ ಸಿಂಗಲ್ ಕ್ರೋಶೆ ಅಂತನಾದರೂ ಹೇಳ್ಬೋದು. 5 ಚೈನ್ನ ಹಾಕ್ಕೊಂಡು ನೋಡಿ, ಹೀಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 1 2 3 4 5 6 7 8 ಚೈನ್ ಬಂದಿದೆ ಅಲ್ಲಿ. 8 ಚೈನ್ನ ನೋಡಿ, ಹೀಗೆ ಒಂದು 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ಈ ಲಾಕ್ ಆದಮೇಲೆ ಮತ್ತೆ ಇವಾಗ 1 2 3 4 5 6 7 ಚೈನ್ನ ಹಾಕ್ಕೊಂಡು ಅಲ್ಲಿ 4 ಚೈನ್ದು ಗ್ಯಾಪ್ ಲಾಕ್ ಮಾಡಿದ್ವಿ ನೋಡಿ, ಸೇಮ್. ಮತ್ತು ನೋಡಿ, ಇಲ್ಲಿ ಫಸ್ಟಿಗೆ ಲಾಕ್ ಮಾಡಿದ್ವಲ್ವ, ಅದರೊಳಗಡೆಯಿಂದ ಲೂಫ್ನ ಎಳ್ಕೊಳ್ಳಿ. ಲೂಫ್ನ ಎಳ್ಕೊಂಡು ಲಾಕ್ ಮಾಡಿ. ನೋಡಿ, ಹೀಗೆ 7 ಡಬಲ್ ಕ್ರೋಶೆಗಳನ್ನ ನಿಮಗೆ ಇದು 7 ಚೈನ್ಗಳು ಸಿಗುತ್ತೆ. ಆಮೇಲೆ ಈಗ ಡಿಸೈನ ಸ್ಟಾರ್ಟ್ ಮಾಡೋಣ ಬನ್ನಿ. ಫುಲ್ಲು ಎಲ್ಲದಕ್ಕೂ ಹೀಗೆ ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಬನ್ನಿ. 2 ಚೈನ್ ಇರುತ್ತಲ್ವ, ಎರಡಕ್ಕೂ ಸೇರಿಸಿನೇ ಹಾಕ್ಕೊಳ್ಳಿ. ಇದು 3 4 5 6 7 8 ಸಿಂಗಲ್ ಕ್ರೋಶನ ಹಾಕ್ಕೊಂಡು ನೋಡಿ, ಹೀಗೆ ಆರ್ಚ್ ಥರ ಬರುತ್ತೆ. ಅದ್ರ ಪಕ್ಕದಲ್ಲೇ ಫಸ್ಟ್ ಲಾಕ್ ಮಾಡಿದ್ವಲ್ವ, ಅದ್ರ ಪಕ್ಕದಲ್ಲೇ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ನೋಡಿ, ಹೀಗೆ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆದರೆ ನೀಟಾಗಿ ನಿಮಗೆ ಆರ್ಚ್ ಥರ ಬರುತ್ತೆ ಅದು. ಮತ್ತು 1 2 3 4 5 6 7 ಚೈನ್ ಹಾಕ್ಕೊಂಡು ಮತ್ತೆ ಹಾಗೆಯೇ ಒಂದು 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ. ಸೇಮ್ ಫಸ್ಟಿಗೆ ಮಾಡಿದ್ರಲ್ವ, ಅದೇ ಥರನೇ ಇಲ್ಲೂ ಲಾಕ್ ಮಾಡಿ. ಇದಾದಮೇಲೆ ಮತ್ತೆ ಹಾಗೆಯೇ 1 2 3 4 5 6 7 ಚೈನ್ನ ಹಾಕ್ಕೊಂಡು ಈಗ ಫಸ್ಟಿಗೆ ಇಲ್ಲಿ ಲಾಕ್ ಮಾಡಿದ್ರಲ್ವ, ಆ ಲಾಕ್ ಒಳಗಡೆಯಿಂದ ಕ್ರೋಶನ ಆಚೆ ತಗೊಂಡು ನೋಡಿ, ಈ ಲಾಕ್ ಇದೆ ಅಲ್ವಾ, ಆ ಲಾಕ್ ಒಳಗಡೆಯಿಂದ ಕ್ರೋಶನ ಆಚೆ ತಗೊಂಡು ಆ ಲೂಫ್ ಏನಿತ್ತು ಆ ಲೂಫನ್ನ ಆಚೆ ತಗೊಂಡು ಲಾಕ್ ಮಾಡಿಬಿಡಿ. ಆ ಲಾಕ್ ಆದಮೇಲೆ ನೀವು ಮತ್ತೆ ಸೇಮ್ ಅದು 7 ಚೈನ್ ಇತ್ತಲ್ವ, ಆ 7 ಚೈನ್ 2 ಚೈನ್ ಒಳಗಡೆಯಿಂದ ಮತ್ತೆ ಸಿಂಗಲ್ ಕ್ರೋಶನ ಹಾಕ್ತಾ ಬನ್ನಿ. 1 2 3 ಆದಮೇಲೆ 4 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ತೋರಿಸ್ತೀನಿ ನೋಡಿ, ಹಾಗೆ ಮತ್ತೆ 7 ಚೈನ್ನ ಹಾಕ್ಕೊಳ್ಳಿ. ಇಲ್ಲಿ 4 ಚೈನ್ ಆದಮೇಲೆ 4 ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 6 7
7 ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಮತ್ತು ಫಸ್ಟು ಫುಲ್ ಆರ್ಚ್ ಹಾಕಿದ್ರಲ್ವ ಅದರಲ್ಲಿ 1 2 1 2 3 4 ಇಲ್ಲಿ 8 ಸಿಂಗಲ್ ಕ್ರೋಶಸ್ ಬಂದಿದೆ. 8 ಸಿಂಗಲ್ ಕ್ರೋಶಲ್ಲಿ 4 ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ 5ನೇ ಸಿಂಗಲ್ ಕ್ರೋಶೆ ಏನು ಬರುತ್ತಲ್ವ ಆ 5ನೇ ಸಿಂಗಲ್ ಕ್ರೋಶೆ ಒಳಗಡೆಗೆ ಈ ಲೂಪ್ನ ಎಳ್ಕೊಳ್ಳಿ. ಎಳ್ಕೊಂಡು ಬಂದಮೇಲೆ ಒಂದು ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಅಗೇನ್ ಇದೇನಿತ್ತಲ್ವ ಅದು 7 ಚೈನ್ನ ಆ ಚೈನ್ಗೆ ಈಗ ಸಿಂಗಲ್ ಕ್ರೋಶೆಗಳ್ನ ಹಾಕೋತಾ ಬನ್ನಿ. ನೋಡಿ ಹೀಗೆ 1 2 3 4 5 6 7 8 ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಅಲ್ಲಿ ಗ್ಯಾಪ್ ಬಿಟ್ಟಿದ್ವಿ ನೋಡಿ, ಹಾಗೇ ಡೈರೆಕ್ಟಾಗಿ ಅಲ್ಲಿಂದನೇ ಮತ್ತೆ ಸಿಂಗಲ್ ಕ್ರೋಶೆನ ಹಾಕ್ತಾ ಹೋಗಿ 1 2 3 4 ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲೇ ಪಕ್ಕದಲ್ಲೇ ಈಗ ಅಲ್ಲೊಂದು ಲಾಕ್ ಮಾಡಿದ್ರಲ್ವ ಆ ಲಾಕ್ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 3 4 5 6 7 ಸಿಂಗಲ್ ಕ್ರೋಶೆನ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಅಗೈನ್ 1 2 3 4 5 6 7 ಸಿಂಗಲ್ ಕ್ರೋಶೆ ಆದಮೇಲೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ನೋಡಿ ಅಗೇನ್ ನಾವು ಈಗ ಕಂಟಿನ್ಯೂ ಮಾಡೋಣ ಸಿಂಗಲ್ ಕ್ರೋಶಸ್ನ. 1 2 3 4 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 1 2 3 4 5 6 7 ಚೈನ್ನ ಹಾಕ್ಕೊಳ್ಳಿ. 7 ಚೈನ್ ಆದಮೇಲೆ ಮತ್ತೆ ಅಗೇನ್ ಇಲ್ಲಿ ಸ್ಟಾಪ್ ಮಾಡಿದ್ವಿ ನೋಡಿ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ಅಲ್ಲಿ 4 ಚೈನ್ ಗ್ಯಾಪ್ ಬರುತ್ತಲ್ವ ಆ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಅದು ಲಾಕ್ ಆದಮೇಲೆ ಮತ್ತು ಈಗ ಸಿಂಗಲ್ ಕ್ರೋಶೆನ ಹಾಕೋಣ. ನೋಡಿ ಈಗ ಮತ್ತೆ ಸಿಂಗಲ್ ಕ್ರೋಶೆನ ಹಾಕೋಣ. 1 2 3 4 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಅಗೇನ್ 7 ಚೈನ್ 1 2 3 4 5 6 7 7 ಚೈನ್ನ ತೊಗೊಂಡು ಮತ್ತು ಅಗೇನ್ ಇಲ್ಲಿ 4 ಚೈನ್ನ ಕೌಂಟ್ ಮಾಡ್ಕೊಂಡು 4ದು ಕಂಬನ ಸಿಂಗಲ್ ಕ್ರೋಶೆನ ಕೌಂಟ್ ಮಾಡಿಕೊಂಡು 4th ಕಂಬಕ್ಕೆ ಇಲ್ಲಿ ನೀವು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ 2 ಸಿಂಗಲ್ ಕ್ರೋಶೆ 3 4 5 6 7 8 ಆದಮೇಲೆ 9 ಸಿಂಗಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಗ್ಯಾಪ್ ಇತ್ತು ಅಲ್ಲಿ
8 ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಅಲ್ಲಿಂದನೇ 8 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನ. ಅದು ಅಡ್ಜಸ್ಟ್ ಆದಮೇಲೆ ಮತ್ತೆ ಅಲ್ಲಿ ಗ್ಯಾಪ್ ಇತ್ತು ನೋಡಿ, 4 ಚೈನ್ ಮಾತ್ರ ಹಾಕಿ 7 ಚೈನ್ ಹಾಕ್ಕೊಂಡಿದ್ವಲ್ವ 4 ಕಂಬನ, ಇಲ್ಲಿಗ ಅದೇನು ಬ್ಯಾಲೆನ್ಸ್ ಇತ್ತು 8 ಕಂಬಗೆ 8 ಕಂಬ ಫಿಲ್ ಮಾಡ್ಕೊಳ್ಳಿ. ಅದು ಫಿಲ್ ಆದಮೇಲೆ ಮತ್ತು ಬೇಸಲ್ಲಿ ನಾವು ಹಾಕಿದ್ವಿ ನೋಡಿ ಅದಿರುತ್ತಲ್ವ, ಅದನ್ನು ಅಷ್ಟೇ 4 ಕಂಬನ ಹಾಕಿ ಫಿಲ್ ಮಾಡಿ. 1 2 3 4 ಅದು ಕಂಬ ಆದಮೇಲೆ ಮತ್ತೆ ಪಕ್ಕದಲ್ಲೇ ಲಾಕ್ ಮಾಡಿ. ಲಾಕ್ ಏನಿತ್ತು ಆ ಲಾಕ್ದು ಪಕ್ಕದಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅಗೇನ್ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಚೈನ್ನ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಇದು 5 ಚೈನ್ ಏನು ಹಾಕಿದ್ವಿ ಅಲ್ವಾ, ಈ 5 ಚೈನು ಬಂದು ಕುಚ್ಚು ಕಟ್ಟಲಿಕ್ಕೆ. ಡಿಸೈನ್ ಇಷ್ಟೇ, ನೀವು ಬೀಡ್ಸ್ ಬೇಕಂದರೆ ಮೇಲೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ನೋಡಿ ಹೀಗೆ ಬರುತ್ತೆ ಡಿಸೈನು. ಬೀಡ್ಸ್ ಏನಾದರೂ ಬೇಕಂದರೆ ನೋಡಿ ಅಲ್ಲಿಗೆ ಮೇಲೆ ಒಂದು ಟಾಪಲ್ಲಿ ಒಂದು ಬೀಡ್ಸ್ನ ಆ್ಯಡ್ ಮಾಡಿ. ನನಗೆ ಅವರು ಏನು ಬೀಡ್ಸ್ ಬೇಡ ಅಂತ ಹೇಳಿದರು, ಸೊ ನಾನೇನು ಬೀಡ್ಸ್ನ ಯೂಸ್ ಮಾಡಿಲ್ಲ. ಡಿಸೈನ್ ಹೀಗೆ ಕಾಣಿಸುತ್ತೆ. ಫೈನಲಿ ನಿಮಗೆ ಕುಚ್ಚು ಕಟ್ಟಿ ನಾನು ಡಿಸೈನ್ನ ತೋರಿಸ್ತೀನಿ. 117 ದಾರ ತೊಗೊಂಡು ಕುಚ್ಚನ್ನ ಕಟ್ಟಿದ್ದೆ ನಾನು, ತೋರಿಸ್ತೀನಿ ನೋಡಿ. ಫೈನಲ್ ಲುಕ್ಕು ಹೀಗೆ ಬರುತ್ತೆ. ಚೆನ್ನಾಗಿತ್ತು. ಬೀಡ್ಸ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ನೋಡಿ ಎಷ್ಟು ಚೆನ್ನಾಗಿದೆ. ಸಿಂಗಲ್ಲು ಪಲ್ಲು ಕಲರ್ ಏನಿತ್ತು ಆ ಕಲರಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.